ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಶೀಘ್ರದಲ್ಲೇ ಕೋಕು ಬೀಳುವಂತ ಭೀತಿ ಎದುರಾಗಿದ್ಯಾ? ಬಿಪಿಎಲ್ ಕಾರ್ಡ್ಗೆ 3 ಲಕ್ಷ ವಾರ್ಷಿಕ ಆದಾಯವಿದೆ. ಆದ್ರೆ ಅದೇ ಕಾರ್ಡ್ ಅಲ್ಲಿ ಪಿಂಚಣಿ ಪಡಿಬೇಕು ಅಂತಂದ್ರೆ ಕೇವಲ 32,000 ಆದಾಯ ಮಿತಿನ. ಚುನಾವಣೆಗೂ ಮುನ್ನ ಎಲ್ರಿಗೂ ಫ್ರೀ ಅಂದವರು ಈಗ ದಿಢೀರಂತ ಕಂಡೀಷನ್ಸ್ ಅನ್ನ ಹಾಕ್ತಿರೋದಾದ್ರೂ ಯಾಕೆ? ಆದಾಯ ತೆರಿಗೆ ಕಟ್ಟೋರನ್ನ, ಮಧ್ಯಮ ವರ್ಗದವರನ್ನ ಗ್ಯಾರಂಟಿಗಳಿಂದ ಹೊರಗಿಡೋದಕ್ಕೆ ಸಿದ್ಧವಾಯ್ತಾ ಮಾಸ್ಟರ್ ಪ್ಲಾನ್? ಅಷ್ಟೇ ಅಲ್ಲ, ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆಯುತ್ತಾ ವಿಬಿಜಿ ರಾಮ್ಜಿ ಯೋಜನೆಯ ಹೊಸ ರೂಲ್ಸ್ ಬಲಗೈಯಲ್ಲಿ ಕೊಟ್ಟು ಎಡಗೈಯಲ್ಲಿ ಕಸಿದುಕೊಳ್ತಾ ಇದೆಯಾ ಸರ್ಕಾರ? ಸೊ ಇವೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಗ್ರೌಂಡ್ ರಿಯಾಲಿಟಿ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್ ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಕಳೆದ 3 ವರ್ಷಗಳಿಂದ ಎಲ್ಲಿ ನೋಡಿದ್ರೂ ಕೂಡ ಒಂದೇ ಮಾತು, ಅದೇ ಪಂಚ ಗ್ಯಾರಂಟಿಗಳು. ಸೊ ನಮ್ಮನೆ ಕರೆಂಟ್ ಬಿಲ್ ಫ್ರೀ ಅಪ್ಪ, ನಮ್ಮ ಅಮ್ಮನಿಗೆ ಅಕೌಂಟ್ಗೆ 2,000 ಬಂತು, ನಮ್ಮಕ್ಕ ಫ್ರೀ ಆಗಿ ಬಸ್ನಲ್ಲಿ ಊರಿಗೆ ಹೋದ್ಲು. ಹೀಗೆ ಜನಸಾಮಾನ್ಯರ ದೈನಂದಿನ ಬದುಕಿನಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಹಾಸು ಹೊಕ್ಕಾಗ್ಬಿಟ್ಟಿದೆ. ಸೊ ಪ್ರತಿದಿನ ನಾವು ಈ ವರ್ಡ್ನ ಯೂಸ್ ಮಾಡ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ದಿನ ಬೆಳಗಾದ್ರೆ ಸಾಕು, ಟಿವಿ ನ್ಯೂಸ್ಗಳಲ್ಲಾಗಿರ್ಬೋದು, ಪೇಪರ್ಗಳಲ್ಲಿ ಬರೀ ಗ್ಯಾರಂಟಿ ಕಡಿತ ಆಗಿರ್ಬೋದು, BPL ಕಾರ್ಡ್ ರದ್ದು ಆಗಿರ್ಬೋದು, ಪಿಂಚಣಿ ವಾಪಸ್ ಅನ್ನುವಂತ ಒಂದಷ್ಟು ಬ್ರೇಕಿಂಗ್ ನ್ಯೂಸ್ಗಳನ್ನೇ ನಾವು ನೋಡ್ತಾ ಇರ್ತೀವಿ. ಸೊ ಒಂದ್ ಕಡೆ BPL ಕಾರ್ಡ್ದಾರರಿಗೆ ಸರ್ಕಾರ 3 ಲಕ್ಷ ರೂಪಾಯಿಗಳ ಆದಾಯದ ಮಿತಿಯನ್ನ ನಿಗದಿಗೊಳಿಸಿದೆ. ಆದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ, ಅದೇ ಕಾರ್ಡ್ದಾರರು ಮಾಸಾಶನ ಅಥವಾ ಪಿಂಚಣಿ ಪಡಿಬೇಕು ಅಂತಂದ್ರೆ ಅವರ ವಾರ್ಷಿಕ ಆದಾಯ 32,000 ರೂಪಾಯಿ ಮೀರುವಂತಿಲ್ಲ ಅಂತ ಹೇಳ್ತಾರೆ. ಇದು ಏನ್ ರೂಲ್ಸ್ ಅಲ್ವಾ? ಒಂಥರ ವಿಚಿತ್ರ ರೂಲ್ಸ್ ಅಂತಿದೆ. ಸೊ ಜನಸಾಮಾನ್ಯರನ್ನ ಅಕ್ಷರಶಃ ದೊಡ್ಡ ಗೊಂದಲದ ಸುಳಿಗೆ ಸಿಲುಕಿಸಲಾಗಿದೆ. ಹಾಗಾದ್ರೆ ನಿಜಕ್ಕೂ ಕೂಡ ಏನಾಗ್ತಿದೆ ನಮ್ಮ ರಾಜ್ಯದಲ್ಲಿ? ಗ್ಯಾರಂಟಿ ಯೋಜನೆಗಳ ಅಸಲಿ ಚಿತ್ರವೇನು? ಸೊ BPL ಆಗಿರ್ಬೋದು, ಪಿಂಚಣಿ ನಡುವಿನ ಆ ಅವೈಜ್ಞಾನಿಕ ಲೆಕ್ಕಾಚಾರದಿಂದ ಯಾರಿಗೆಲ್ಲ ಎಫೆಕ್ಟ್ ಆಗುತ್ತೆ, ಜೊತೆಗೆ ಕೂಲಿ ಕಾರ್ಮಿಕರ ಬದುಕಿಗೆ ಸರ್ಕಾರ ಯಾವ ರೀತಿಯ ಬರೆ ಎಳಿತಾ ಇದೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ವಿಡಿಯೋದಲ್ಲಿ ನಾನು ಯಾವುದೇ ಮುಲಾಜಲ್ದೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ. ಸೊ ಈ ಆನ್ಸರ್ಗಳು ನಿಮ್ಗೆ ಸಿಗ್ಬೇಕು ಅಂತಂದ್ರೆ ವಿಡಿಯೋವನ್ನ ಎಂಡ್ ತನಕ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ಈಗ ಪರಿಷ್ಕರಣೆ ಎಲ್ಲಾ ಕಡೆ ನಡೀತಾ ಇದೆ. ಸೊ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ ಗಳನ್ನ ತರ್ತಾ ಇದೆ. ಪಂಚ ಗ್ಯಾರಂಟಿ ನಿಲ್ಲುತ್ತಾ ಅನ್ನುವಂತ ಕನ್ಫ್ಯೂಷನ್ ಜೊತೆಗೆ ಸೊ ನಾನಿವತ್ತು ವಿಜಯ ಕರ್ನಾಟಕ ಆಗಿರ್ಬೋದು, ಪ್ರಜಾವಾಣಿಯನ್ನ ಓದ್ತಿರುವಂತಹ ಸಂದರ್ಭದಲ್ಲೂ ಕೂಡ ಈ ಪರಿಷ್ಕರಣೆ ಕನ್ಫ್ಯೂಷನ್ ಏನಿದೆಯೋ ಅದ್ರ ಬಗ್ಗೆ ಕೂಡ ಅಲ್ಲೂ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ. ಸೊ ಇದು ಎಲ್ಲಾ ಕಡೆ ಈಗ ಚರ್ಚೆ ಆಗ್ತಿರುವಂತ ಒಂದು ಮೇಜರ್ ವಿಚಾರ ಆಗಿದೆ. ಎಸ್, ಸೊ ರಾಜ್ಯ ಸರ್ಕಾರ ಚುನಾವಣೆಯಲ್ಲಿ ನೀಡಿದಂತ ಪ್ರಣಾಳಿಕೆಯಂತೆ ಕಳೆದ 3 ವರ್ಷಗಳ ಅವಧಿಯಲ್ಲಿ ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಯುವ ನಿಧಿ ಯೋಜನೆಗಳನ್ನ ಜಾರಿಗೆ ತಂತು. ಸ್ನೇಹಿತರೆ, ಆರಂಭದಲ್ಲಿ ಈವರೆಗೂ ಕೂಡ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ತಾಂತ್ರಿಕ ಅಡೆತಡೆಗಳು ಬಿಟ್ರೆ ಸರ್ವರ್ ಪ್ರಾಬ್ಲಮ್ ಆಗಿರ್ಬೋದು, ಆಧಾರ್ ಲಿಂಕ್ ಇಶ್ಯೂಗಳಂತಹ ಒಂದು ಹಂಸ್ಗಳನ್ನ ಹೊರತುಪಡಿಸಿದ್ರೆ ಈ ಯೋಜನೆಗಳು ಬಹುತೇಕ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕು. ಇದರಿಂದ ಸಾಕಷ್ಟು ಜನರ ಲೈಫ್ ಕೂಡ ಚೇಂಜ್ ಆಗಿದೆ. ಸೊ ಗೃಹಲಕ್ಷ್ಮಿ ಯೋಜನೆಯಂತೂ ಪ್ರತಿಯೊಬ್ಬ ಮಹಿಳೆಯ ಮನೆ ಮಾತಾಗಿತ್ತು. ಸೊ ಮಹಿಳೆಯರ ಕೈಗೆ ಆರ್ಥಿಕ ಸ್ವಾತಂತ್ರ್ಯ ಕೊಟ್ಟಂತ ಈ ಯೋಜನೆ ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿಸಿತ್ತು. 2,000 ಅಂತಂದ್ರೂ ಕೂಡ ಸಾಕಷ್ಟು ಬದಲಾವಣೆ ಆಯ್ತು. ಇನ್ನು ಗೃಹಜ್ಯೋತಿ ಯೋಜನೆ ಪ್ರತಿ ಮನೆಯಲ್ಲೂ ಕೂಡ ಉಚಿತ ಬೆಳಕನ್ನ ಮೂಡಿಸ್ತು. ಸೊ ಕರೆಂಟ್ ಬಿಲ್ ಕಟ್ಟುವಂತ ಟೆನ್ಷನ್ ಇಂದ ರಿಲೀಫ್ ಕೊಟ್ಟಿತ್ತು. ವಿಶೇಷವಾಗಿ ಶಕ್ತಿ ಯೋಜನೆ ಬಗ್ಗೆ ಹೇಳಲೇಬೇಕಪ್ಪ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕಲ್ಪಿಸಿದಂತ ಈ ಯೋಜನೆಯಂತೂ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಖ್ಯಾತಿಯನ್ನ ಗಳಿಸ್ತು. ಸೊ ಒಂದು ಹೊಸ ದಾಖಲೆಯನ್ನೇ ಕ್ರಿಯೇಟ್ ಮಾಡ್ತು ಅಂತ ಹೇಳ್ಬೋದು. ಕಳೆದ ಜೂನ್ ತಿಂಗಳೊಂದರಲ್ಲೇ ಅಂದಾಜು 500ರಿಂದ 600 ಕೋಟಿ ಮಹಿಳಾ ಪ್ರಯಾಣಿಕರು ಈ ಶಕ್ತಿ ಯೋಜನೆಯಡಿ ಪ್ರಯಾಣ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಸ್ನೇಹಿತರೆ. ಇನ್ನು ಅನ್ನಭಾಗ್ಯ ಯೋಜನೆ ವಿಚಾರಕ್ಕೆ ಬಂದ್ರೆ ಇದು ಬೆಂದ್ರೂ ಬೇಯದಂತೆ ಆಗೊಮ್ಮೆ ಈಗೊಮ್ಮೆ ಅಕ್ಕಿ ಕೊರತೆ ಅಷ್ಟೇ. ಸೊ ದುಡ್ಡು ಬಂತು ಬರ್ಲಿಲ್ಲ ಅನ್ನುವಂತ ವಿವಾದಗಳನ್ನ ಸೃಷ್ಟಿಸ್ತಲೇ ಇತ್ತು ಸ್ನೇಹಿತರೆ. ಸೊ
ಯುವ ನಿಧಿಯಲ್ಲೂ ಕೂಡ ಸುಮಾರು 3 ಲಕ್ಷ ಯುವಕರು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದು ಅದರಲ್ಲಿ 1,74,000 ಯುವಕರು ನೇರವಾಗಿ ಪ್ರಯೋಜನವನ್ನ ಪಡೀತಾ ಇದ್ದಾರೆ. ಸೊ ಇಡೀ ರಾಜ್ಯದ ಚಿತ್ರಣವನ್ನ ನೋಡಿದ್ರೆ 1.74 ಕೋಟಿ ಗೃಹಜ್ಯೋತಿ ಫಲಾನುಭವಿಗಳು, 1.28 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳು, 2-3 ಕೋಟಿ ಶಕ್ತಿ ಯೋಜನೆ ಪ್ರಯಾಣಿಕರಾಗಿರ್ಬೋದು, 1.26 ಕೋಟಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಸ್ನೇಹಿತರೆ. ಇದೆಲ್ಲ ಮೇಲ್ನೋಟಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಆದ್ರೆ ಅಸಲಿ ಕತೆ ಶುರುವಾಗೋದೇ ಇಲ್ಲಿ. ಸರ್ಕಾರ ಇತ್ತೀಚೆಗೆ ಈ ಯೋಜನೆಗಳ ಫಲಾನುಭವಿಗಳನ್ನ ಪರಿಷ್ಕರಿಸೋದಕ್ಕೆ ಹೊರಟಿರುವಂತದ್ದು ಸ್ನೇಹಿತರೆ. ಜನರ ಮನಸ್ಸಲ್ಲಿ ಒಂದಷ್ಟು ಸಂಶಯಗಳಿದೆ, ಆತಂಕಗಳು ಎಡೆ ಮಾಡಿಕೊಟ್ಟಿದೆ. ಅಂದ್ರೆ ಎಲ್ಲವೂ ಕೂಡ ಸ್ಟಾಪ್ ಆಗತ್ತಾ ಅಂತ ಹೇಳ್ಕೊಂಡು ಆರಂಭದಲ್ಲಿ ಗೃಹಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆಗೆ ಷರತ್ತುಗಳನ್ನ ವಿಧಿಸಿದ್ರು, ಒಂದಷ್ಟು ರೂಲ್ಸ್ ಗಳನ್ನ ತಂದ್ರು. ಬಹುತೇಕ ಪ್ರತಿಯೊಬ್ಬ ಫಲಾನುಭವಿಯನ್ನ ಕೂಡ ಪರಿಗಣಿಸಲಾಗಿತ್ತು, ಎಲ್ಲಿಗೂ ಕೂಡ ಯೋಜನೆ ಸಿಗ್ತಿದೆ ಅನ್ನುವಂತ ಖುಷಿ ಇತ್ತು. ಆದ್ರೆ ಇತ್ತೀಚೆಗೆ ಸರ್ಕಾರದ ನಡೆಗೆ ಕಂಪ್ಲೀಟ್ ಚೇಂಜ್ ಆಗಿದೆ. ಆದಾಯ ತೆರಿಗೆ ಪಾವತಿದಾರರು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಆರ್ಥಿಕವಾಗಿ ಸದೃಢರಾಗಿರುವಂತ ಅಂದ್ರೆ ಮಿಡಲ್ ಕ್ಲಾಸು ಅದಕ್ಕಿಂತ ಸ್ವಲ್ಪ ಮೇಲೆ ಅಂತವರು ಅಥವಾ ವಿಶೇಷವಾಗಿ ಮಧ್ಯಮ ವರ್ಗದವರನ್ನ ಗುರಿಯಾಗಿಸ್ಕೊಂಡು ಒಂದು ಹೊಸ ಪಟ್ಟಿಯನ್ನ ರೆಡಿ ಮಾಡಿದೆ ಸ್ನೇಹಿತರೆ. ಈ ಒಂದು ಪಟ್ಟಿ ಮೂಲಕ ಪರೋಕ್ಷವಾಗಿ ಲಕ್ಷಾಂತರ ಜನರನ್ನ ಈ ಯೋಜನೆಗಳಿಂದ ಅನರ್ಹಗೊಳಿಸುವಂತ ಪ್ರಕ್ರಿಯೆ ಶುರುವಾಗಿರೋದು. ತುಂಬಾ ಜನ ಇದರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಇನ್ನು ಬಸ್ಗಳಲ್ಲಿ ಓಡಾಡುವಂತ ಶಕ್ತಿ ಯೋಜನೆಯನ್ನ ಕೂಡ ಮಾರ್ಪಡಿಸೋ ಬಗ್ಗೆ ಕೂಡ ಸರ್ಕಾರದ ಮಟ್ಟದಲ್ಲಿ ಗಂಭೀರ ಚರ್ಚೆಗಳು, ಚಿಂತನೆಗಳು ನಡೀತಾ ಇದೆ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಇಡಿಯಾಗಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಕೇವಲ 50% ಅಷ್ಟು ಜನರಿಗೆ ಮಾತ್ರ ಸೀಮಿತಗೊಳಿಸುವಂತ ಅಥವಾ ಮಿತಿಗೊಳಿಸುವಂತ ಮುನ್ಸೂಚನೆ ದಟ್ಟವಾಗಿ ಕಾಣ್ತದೆ. ಯಾಕಂತಂದ್ರೆ ಎಲ್ಲಾದ್ರಲ್ಲೂ ಕೂಡ ಈಗ ಪರಿಷ್ಕರಣೆ ಅನ್ನುವಂಥದ್ದು ಶುರುವಾಗಿದೆ. ಸ್ನೇಹಿತರೆ, ಇಲ್ಲಿ ಜನಸಾಮಾನ್ಯರ ಪರವಾಗಿ ನಾವು ಕೇಳಬೇಕಾದಂತ ಒಂದು ನೇರವಾದ ಪ್ರಶ್ನೆ ಯಾವ್ದು ಗೊತ್ತಾ? ಚುನಾವಣೆಗಿಂತ ಮುಂಚೆ ಮತ ಕೇಳುವಾಗ ಯಾವುದೇ ಆದಾಯ ಮಿತಿ ನಿಗದಿಪಡಿಸದೆ ಭರ್ಜರಿ ಭರವಸೆಗಳನ್ನ ಕೊಟ್ಟು ಇದೀಗ ಏಕಾಏಕಿ ಅಧಿಕಾರಕ್ಕೆ ಬಂದ ಕೂಡಲೇ ಪರಿಷ್ಕರಣೆ ಅನ್ನುವಂತ ನೆಪದಲ್ಲಿ ಕೊಟ್ಟಿದ್ದನ್ನ ಕಿತ್ಕೊಳ್ಳೋದು ಎಷ್ಟು ಸರಿ ಅಲ್ವಾ? ಪುಕ್ಕಟೆ ಯೋಜನೆಗಳನ್ನ ಜನಸಾಮಾನ್ಯರಾಗಿರ್ಬೋದು, ದುಡಿಯುವ ವರ್ಗದವರು ಯಾರು ಹೋಗಿ ಕೇಳಿರ್ಲಿಲ್ಲ. ಸೊ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಆಗಿರ್ಬೋದು, ವೋಟ್ ಬ್ಯಾಂಕಿಂಗ್ ಆಗಿ ಈ ಯೋಜನೆಗಳನ್ನ ಘೋಷಣೆ ಮಾಡ್ತಾರೆ. ಇದೀಗ ಆರ್ಥಿಕ ಹೊರೆ ಹೆಚ್ಚಾಗ್ತಿದೆ ಅನ್ನುವಂತ ಕಾರಣಕ್ಕೆ ಕೆಲವರಿಂದ ಇದನ್ನ ವಾಪಸ್ ಪಡೆಯೋ ಮೂಲಕ ತಾರತಮ್ಯವನ್ನ ಮಾಡ್ತಿರೋದು ಸರಿನಾ? ಸೊ ಇದು ನೋಡೋಕೆ ಹೇಗಿದೆ ಅಂತಂದ್ರೆ ಬಲಗೈಯಲ್ಲಿ ಆಸೆಯಾಗಿ ಕೊಟ್ಟು ಎಡಗೈಯಲ್ಲಿ ನಿರ್ದಾಕ್ಷಿಣ್ಯವಾಗಿ ಕಸಿದುಕೊಳ್ಳುವಂತ ಒಂದು ವಿಚಾರ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಪ್ರಶ್ನೆಯನ್ನ ನೀವು ಕೂಡ ಕೇಳಬೇಕು ಅಂತ ಇದ್ರೆ ಅಲ್ವಾ? ಸೊ ಇದು ಕೇವಲ ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಕಥೆಯಲ್ಲ ಸ್ನೇಹಿತರೆ. ಕೇಂದ್ರ ಸರ್ಕಾರದ ನೆರವಿನಿಂದ ನಡೆಯುವಂತ ಯೋಜನೆಗಳಲ್ಲೂ ಕೂಡ ಇಂಥದ್ದೇ ಗೊಂದಲ ಇದೆ. ಸೊ ಕೇಂದ್ರದ ABG ರಾಮ್ಜಿ ಗ್ರಾಮೀಣ ಉದ್ಯೋಗ ಆಗಿರ್ಬೋದು, ಸಾಮಾಜಿಕ ಭದ್ರತಾ ಯೋಜನೆ, ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಈ ಯೋಜನೆಯನ್ನ ಸಂಪೂರ್ಣವಾಗಿ ಮಾರ್ಪಡಿಸಿ ಅದರ ಕೆಲ ನಿಯಮಗಳನ್ನ ಪರಿಷ್ಕರಿಸಿರುವುದು ನೇರವಾಗಿ ಕೆಳ ಹಂತದ ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ. ಸೊ ಹಿಂದೆಲ್ಲ ಗ್ರಾಮೀಣ ಭಾಗದಲ್ಲಿ ಕೆರೆ ಹೂಳೆತ್ತೋದಾಗಿರ್ಬೋದು, ಕಾಲುವೆ ಸ್ವಚ್ಛಗೊಳಿಸೋದಾಗಿರ್ಬೋದು, ಹೀಗೆ ಸಾಮೂಹಿಕ ಉದ್ಯೋಗಗಳನ್ನ ಕೊಡ್ತಾ ಇದ್ರು. ಇದರಿಂದ ಇಡೀ ಊರಿನ ನೂರಾರು ಕೂಲಿ ಕಾರ್ಮಿಕರು ಒಟ್ಟಿಗೆ ಕೆಲಸ ಸಿಗ್ತಾ ಇತ್ತು. ಆದ್ರೆ ಹೊಸ ಒಂದು ಪರಿಷ್ಕೃತ ಯೋಜನೆಯಲ್ಲಿ ವೈಯಕ್ತಿಕ ಕಾಮಗಾರಿಗಳನ್ನ ಮಾತ್ರ ಉಳಿಸ್ಕೊಂಡು ಗುಂಪು ಅಥವಾ ಸಾಮೂಹಿಕ ಉದ್ಯೋಗ ಸೃಜನೆಯಂತಹ ಕಾಮಗಾರಿಗಳನ್ನ ಬಹುತೇಕ ಕೈ ಬಿಟ್ಟಿದ್ದಾರೆ. ಅಂದ್ರೆ ಈ ಪರಿಷ್ಕರಣೆ ಅನ್ನುವಂತ ಹೆಸರಿನಲ್ಲಿ. ಹೌದು, ಮಾನವ ದಿನಗಳನ್ನ 100-125ಕ್ಕೆ ಹೆಚ್ಚಿಸಿರೋದು, ಜೊತೆಗೆ ದಿನದ ಕೂಲಿಯನ್ನ 382 ರೂಪಾಯಿವರೆಗೆ ನಿಗದಿಪಡಿಸಿರೋದು ಮೇಲ್ನೋಟಕ್ಕೆ ತುಂಬಾ ಸ್ವಾಗತಾರ್ಹ ಬೆಳವಣಿಗೆ ಅಂತ ಹೇಳ್ಬೋದು. ಆದ್ರೆ ಸಾಮೂಹಿಕ ಕೆಲಸಗಳೇ ಇಲ್ದಿದ್ದಾಗ ಆ ಕೂಲಿ ಹೆಚ್ಚಳದಿಂದ ಏನ್ ಯೂಸ್ ಅಲ್ವಾ? ಇದು ಪರೋಕ್ಷವಾಗಿ ಕೂಲಿ ಕಾರ್ಮಿಕರ ಸಾಮೂಹಿಕ ಬದುಕಿಗೆ ಒಂದ್ ರೀತಿ ಬರೆ ಎಳೆದಂತಾಗಿದೆ. ಸೊ ಕಾರ್ಮಿಕರಲ್ಲಿ ವೈಯಕ್ತಿಕ ಕಾಮಗಾರಿಗಳ ಸೃಜನೆ ಎಷ್ಟರ ಮಟ್ಟಿಗೆ, ಎಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುತ್ತೆ ಅನ್ನೋದು ಒಂದು ದೊಡ್ಡ ಅನುಮಾನ ಅಂತ ಹೇಳ್ಬೋದು. ಸೊ ಸದ್ಯ ರಾಜ್ಯದಾದ್ಯಂತ ಎಲ್ಲೆಡೆ ಭೀಕರ ಬರ ಆವರಿಸಿರುವಂತದ್ದು ಸ್ನೇಹಿತರೆ. ರೈತರಾಗಿರ್ಬೋದು, ಕೂಲಿ ಕಾರ್ಮಿಕರು ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ. ಇಂಥ ಟೈಮಲ್ಲಿ ಕೆರೆ, ಹಳ್ಳ, ಕೊಳ್ಳ, ಕಾಲುವೆಗಳಲ್ಲಿ ಹೂಳೆತ್ತೋದು ಸೇರಿದಂತೆ ಸಾಮೂಹಿಕ ಕಾಮಗಾರಿಗಳನ್ನ ದೊಡ್ಡ ಮಟ್ಟದಲ್ಲಿ ಕೈಗೆತ್ಕೊಂಡು ಬರದ ಬೇಗೆಯನ್ನ ನೀಗಿಸಬೇಕಿತ್ತು. ಆದ್ರೆ ಅದರ ಬದಲಾಗಿ ಯೋಜನೆಯ ಈ ಒಂದು ಪರಿಷ್ಕರಣೆ ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನೋದು ಎಲ್ಲರೂ ಕೂಡ, ಪ್ರತಿಯೊಬ್ಬ ಕಾರ್ಮಿಕ
ಕಾರ್ಮಿಕನು ಕೇಳ್ತಿರುವಂತ ಪ್ರಶ್ನೆ. ಯಾಕಂತಂದ್ರೆ ಈ ಟೈಮ್ ನಲ್ಲೇ ಈ ಚೇಂಜಸ್ ಯಾಕೆ ಅನ್ನುವಂಥದ್ದು. ಸೊ ಈಗ BPL ಕಾರ್ಡ್ ವರ್ಸಸ್ ಪಿಂಚಣಿ ಬಗ್ಗೆ ನಾನು ಮಾತನಾಡಲೇಬೇಕು. ಯಾಕಂತಂದ್ರೆ ಅತ್ಯಂತ ಪ್ರಮುಖ ಆಗಿರ್ಬೋದು, ಶಾಕಿಂಗ್ ವಿಚಾರ. ಯಾಕೆ ಅಂತಂದ್ರೆ BPL ಕಾರ್ಡ್ ಆಗಿರ್ಬೋದು, ಮಾಸಾಶನದ ನಡುವಿನ ಒಂದಷ್ಟು ವ್ಯತ್ಯಾಸಗಳು. ಅಂದ್ರೆ ನಮ್ಮ ರಾಜ್ಯದಲ್ಲಿ ವಿಶೇಷ ಚೇತನರಾಗಿರ್ಬೋದು, ವೃದ್ಧರಾಗಿರ್ಬೋದು ಅಥವಾ ಮನಸ್ವಿನಿ ಸೇರಿದಂತೆ ಮಾಸಾಶನ ಅಂದ್ರೆ ಪೆನ್ಷನ್ ಪಡೆಯುವಂತ ಲಕ್ಷಾಂತರ ಫಲಾನುಭವಿಗಳಿದ್ದಾರೆ. ಸೊ ಇವರು ಸರ್ಕಾರ ಕೊಡುವಂತ ಆ 1,200 ರೂಪಾಯಿಗಳನ್ನೇ ನಂಬಿಕೊಂಡು ಬದುಕುವಂತ ಅಸಹಾಯಕ ಜೀವಿಗಳು ಅಂತಾನೆ ಹೇಳ್ಬೋದು. ಆದ್ರೆ ಈಗ ಸರ್ಕಾರದ ಈ ಒಂದು ಪರಿಷ್ಕೃತ ಅವೈಜ್ಞಾನಿಕ ಮಾನದಂಡಗಳಿಂದ ಈ ಎಲ್ಲ ಅಮಾಯಕರು ಬೀದಿಗೆ ಬರುವಂತ ಸಾಧ್ಯತೆ ಇದೆ. ಸೊ ಯಾಕಂತಂದ್ರೆ ಲೆಕ್ಕಾಚಾರ ಹೇಗಿದೆ ಅಂತ ನೋಡಿ, BPL ಕಾರ್ಡ್ ಅನ್ನ ಪಡೆಯೋದಕ್ಕೆ ಸರ್ಕಾರ 3 ಲಕ್ಷ ರೂಪಾಯಿಗಳ ಆದಾಯದ ಮಿತಿಯನ್ನ ನಿಗದಿಪಡಿಸಿದೆ. ಇದು ಗೊತ್ತಾ? ಅಂದ್ರೆ ನಿಮಗೆ ಒಂದು ಕುಟುಂಬದ ವಾರ್ಷಿಕ ಆದಾಯದ ಮಿತಿ ಬಂದು 3 ಲಕ್ಷದ ಒಳಗಡೆ ಇದ್ರೆ ಮಾತ್ರ ಅವರು ಬಡತನ ರೇಖೆಗಿಂತ ಕೆಳಗಿರೋರು ಅಂತ ಕನ್ಸಿಡರ್ ಮಾಡ್ತಾರೆ, ಅವರಿಗೆ BPL ಕಾರ್ಡ್ ಸಿಗುತ್ತೆ. ಇಲ್ಲಿವರೆಗೆ ಓಕೆ. ಆದ್ರೆ ಟ್ವಿಸ್ಟ್ ಇರೋದು ಇಲ್ಲೇ. ಅದೇ BPL ಕಾರ್ಡ್ದಾರರು ತಮ್ಮ ಮನೆಯಲ್ಲಿರುವಂತಹ ವೃದ್ಧರಿಗೆ ಅಥವಾ ವಿಶೇಷ ಚೇತನರಿಗೆ ಸರ್ಕಾರದ ಪೆನ್ಷನ್ ಸಿಗಬೇಕು ಅಂತಂದ್ರೆ ಅವರ ಕುಟುಂಬದ ವಾರ್ಷಿಕ ಆದಾಯ ಜಸ್ಟ್ 32,000 ರೂಪಾಯಿ ಮೀರೋ ಹಾಗಿಲ್ಲ ಅನ್ನುವಂತ ಒಂದು ವಿಚಿತ್ರ ರೂಲ್ಸ್ ಅನ್ನ ಹೇರಲಾಗಿದೆ. ಸೊ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡೋಣ. ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಇವತ್ತಿನ ದಿನದಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 1000 ಹತ್ರ ಇದೆ ಅಂತ ಅನ್ಕೊಳ್ಳಿ. ದಿನಸಿ ಬೆಲೆ ಗಗನಕ್ಕೆ ಏರ್ತಾ ಇದೆ. ಒಂದು ಕುಟುಂಬದ ವಾರ್ಷಿಕ ಆದಾಯ ಕೇವಲ 32,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಬರೀ 2,600 ರೂಪಾಯಿ ಆದಾಯ ಇರಬೇಕು. ತಿಂಗಳಿಗೆ 2,000 ರೂಪಾಯಿ ಸಂಪಾದನೆಯಲ್ಲಿ ಒಂದು ಕುಟುಂಬ ಬದುಕೋದು ಇವತ್ತಿನ ಕಾಲಘಟ್ಟದಲ್ಲಿ ಸಾಧ್ಯನಾ ಹೇಳಿ? ಖಂಡಿತ ಇಲ್ಲ. ಒಂದು ವೇಳೆ ಆ ಕುಟುಂಬ ಕಷ್ಟಪಟ್ಟು ದುಡಿದು ವರ್ಷಕ್ಕೆ 50,000 ರೂಪಾಯಿ ಸಂಪಾದನೆ ಮಾಡಿದ್ರೆ ಅವರಿಗೆ 3 ಲಕ್ಷದ ಲಿಮಿಟ್ ಇರೋದ್ರಿಂದ BPL ಕಾರ್ಡ್ ಏನೋ ಸಿಗುತ್ತೆ ಸ್ನೇಹಿತರೆ. ಆದ್ರೆ 32,000 ಲಿಮಿಟ್ ದಾಟಿದ್ದಕ್ಕೆ ಆ ಮನೆಯ ಒಬ್ಬ ಮುದುಕನಿಗೆ ಬರ್ತಿದ್ದಂತ ಪೆನ್ಷನ್ ಕಟ್ ಆಗುತ್ತೆ. ಇದು ಎಂತಹ ವಿಪರ್ಯಾಸ ಅಲ್ವಾ? ಈ ನಿಯಮ ಜನಸಾಮಾನ್ಯರನ್ನ ಸಂಪೂರ್ಣ ಕನ್ಫ್ಯೂಷನ್ ಅಲ್ಲಿ ಕ್ರಿಯೇಟ್ ಮಾಡಿಬಿಟ್ಟಿದೆ. ಸರ್ಕಾರದ ನೀತಿಗಳ ಬಗ್ಗೆ ಈಗ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇದರ ಜೊತೆಗೆ ಕಳೆದ 1 ತಿಂಗಳಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ಕೂಡ ಪರಿಷ್ಕರಣೆ ಆಗ್ತಾ ಇದೆ. ಆ ಒಂದು ಪ್ರಕ್ರಿಯೆ ಅತ್ಯಂತ ಪರಿಣಾಮಕಾರಿಯಾಗಿ ನಡೀತಾ ಇದೆ. ಸೊ ಯಾರು ಎಲ್ಲಿದ್ದಾರೆ, ಯಾರು ಊರು ಬಿಟ್ಟಿದ್ದಾರೆ ಅನ್ನೋದರ ಡೇಟಾವನ್ನ ಕಲೆ ಹಾಕಲಾಗ್ತಾ ಇದೆ. ಸೊ ಇದಕ್ಕೆ ಕೌಂಟರ್ ಆಗಿ ರಾಜ್ಯ ಸರ್ಕಾರ ಬರುವ ದಿನಗಳಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಪಡೆಯೋದಕ್ಕೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ, ಸೊ ನಿಮಗೆ ಡೊಮೈಸೈಲ್ ಸರ್ಟಿಫಿಕೇಟ್ ದಾಖಲಿಸೋದನ್ನ ಕಡ್ಡಾಯ ಮಾಡೋದಕ್ಕೆ ಕಂಪ್ಲೀಟ್ ರೆಡಿ ಆಗಿದೆ. ಅಂದ್ರೆ ನೀವು ಕರ್ನಾಟಕದ ಕಾಯಂ ನಿವಾಸಿ ಹೌದೋ ಅಲ್ವೋ ಅನ್ನೋದನ್ನ ಸಾಬೀತುಪಡಿಸಿದ್ರೆ ಮಾತ್ರ ನಿಮಗೆ ಈ ಗ್ಯಾರಂಟಿ ಯೋಜನೆಗಳೇನಿದೆಯೋ ಅದರ ಲಾಭ ಸಿಗುತ್ತೆ. ಇಲ್ದಿದ್ರೆ ನಿಮ್ಮ ಹೆಸರು ಲಿಸ್ಟ್ ಇಂದ ಔಟ್ ಆಗುತ್ತೆ. ಸೊ ಸ್ನೇಹಿತರೆ, ಹೀಗೆ ರಾಜ್ಯದ ತುಂಬೆಲ್ಲ ನಾನಾ ಯೋಜನೆಗಳ ಪರಿಷ್ಕರಣೆ ಆಗಿರ್ಬೋದು, ಕಡಿತದ ಪರ್ವವೇ ಸ್ಟಾರ್ಟ್ ಆಗಿದೆ. ಸೊ ಇದು ಸಾರ್ವಜನಿಕರಲ್ಲಿ ಭಾರಿ ಬೇಸರ ಶುರು ಮಾಡಿರುವಂತದ್ದು. ಒಂದ್ ರೀತಿಯಾಗಿ ನೆಕ್ಸ್ಟ್ ಈ ಗ್ಯಾರಂಟಿಗಳು ಏನಾಗುತ್ತೆ ಅನ್ನುವಂತ ಕನ್ಫ್ಯೂಷನ್ ಎಲ್ಲಿದ್ದಾರೆ. ಸೊ ಸರ್ಕಾರಿ ಯೋಜನೆಗಳು ಇರೋದು ಜನಸಾಮಾನ್ಯರ ಕಲ್ಯಾಣಕ್ಕಾಗಿ. ತೆರಿಗೆ ಕಟ್ಟುವಂತ ಜನರ ಹಣ ಆಗಿರ್ಬೋದು ಜನರಿಗೆ ವಾಪಸ್ ಸೇರ್ಬೇಕು ಅನ್ನೋದು ಪ್ರಜಾಪ್ರಭುತ್ವದ ಆಶಯ. ಆದ್ರೆ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ, ಆರ್ಥಿಕ ಲೆಕ್ಕಾಚಾರಗಳನ್ನ ಸರಿಯಾಗಿ ಮಾಡದೆ, ಕೇವಲ ವೋಟ್ ಬ್ಯಾಂಕಿಂಗ್ ಗಾಗಿ ಯೋಜನೆಗಳನ್ನ ಘೋಷಿಸಿ ನಂತರ ಆದಾಯ ಮಿತಿ, ಪರಿಷ್ಕರಣೆ, ಡಾಕ್ಯುಮೆಂಟೇಶನ್, ವೆರಿಫಿಕೇಶನ್ ಅನ್ನುವಂತ ನೆಪಗಳನ್ನ ಇಟ್ಕೊಂಡು ಅರ್ಹ ಫಲಾನುಭವಿಗಳನ್ನ ಹೊರಗಿಡೋದು ನಿಜಕ್ಕೂ ಕೂಡ ಸರಿ ಅಂತ ಅನ್ಸುತ್ತಾ? ವಿಶೇಷವಾಗಿ ವೈದ್ಯರು, ವಿಧವೆಯರಾಗಿರ್ಬೋದು, ವಿಶೇಷ ಚೇತನರ ಪಿಂಚಣಿಗೆ ಕತ್ತರಿ ಹಾಕೋದಾಗಿರ್ಬೋದು, ಆ 32,000 ರೂಪಾಯಿಗಳ ಆದಾಯ ಮಿತಿಯ ನಿಯಮವನ್ನ ಸರ್ಕಾರ ತಕ್ಷಣವೇ ಕೈ ಬಿಡಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ ಆಗಿದೆ. ಸೊ ಹಾಗಾಗಿ ಇದರ ಬಗ್ಗೆ ನಿಮ್ಮ ಒಂದು ವೈಯಕ್ತಿಕ ಅನಿಸಿಕೆ ಏನು? ಈ ಒಂದು ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಷರತ್ತುಗಳನ್ನ ವಿಧಿಸೋದು ಸರಿ ಅಂತ ಅನ್ಸುತ್ತಾ? ಸೊ ಎಲ್ರಿಗೂ ಮುಕ್ತವಾಗಿ ನೀಡಬೇಕಾ? ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನೆಲ್ ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಇನ್ಫಾರ್ಮೇಶನ್ ಜೊತೆಗೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.